ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಚಯ್ಯಂಡಾಣೆ ನರಿಯಂದಡ ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ನಿರಂತರವಾಗಿ ಮುಂದುವರೆದಿದ್ದು, ಹಾಡಹಗಲೇ ಗ್ರಾಮದ ರಸ್ತೆಗಳಲ್ಲಿ ಸಂಚಾರ ನಡೆಸ್ತಾ ಇದ್ದ ಆನೆಗಳನ್ನು ಕಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಗ್ರಾಮದಲ್ಲಿ ನಿರಂತರವಾಗಿ ಕಾಡಾನೆಗಳು ಹಾವಳಿ ನಡೆಸ್ತಾ ಇದ್ದು, ಗ್ರಾಮದ ಬೆಳೆಗಾರರ ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆಗಳ ಹಿಂಡು ಕೃಷಿ ಗಿಡಗಳಿಂದ ತುಳಿದು ನಾಶಪಡಿಸಿ ಅಪಾರ ನಷ್ಟವನ್ನು ಉಂಟುಮಾಡಿದೆ. ಚಯ್ಯಂಡಾಣೆ ನರಿಯಂದಡ ಗ್ರಾಮದ ಬೆಳೆಗಾರರ ಗದ್ದೆ ಹಾಗೂ ತೋಟಗಳಿಗೆ ನುಗ್ಗಿದ ಕಾಡಾನೆಗಳು ಕಾಫಿ, ಅಡಿಕೆ, ಬಾಳೆ ಸೇರಿದಂತೆ ಇನ್ನಿತರ ಫಸಲು ಭರಿತ ಕೃಷಿ ಗಿಡಗಳನ್ನು ತುಳಿದು ನಾಶಪಡಿಸಿವೆ. ಇದರಿಂದ ಬೆಳೆಗಾರರು ಕಂಗಾಲಾಗಿದ್ದಾರೆ. ಗ್ರಾಮದಲ್ಲಿ ನಡೀತಾ ಇರುವ ನಿರಂತರ ಕಾಡಾನೆ ಹಾವಳಿಯಿಂದ ತೋಟದ ಕೆಲಸಕ್ಕೆ ಕಾರ್ಮಿಕರು ತೆರಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮದ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಸಿಗದಂತಾಗಿದೆ ಎಂದು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿ ತಾಲೂಕಿನಲ್ಲಿ ಚಯ್ಯಂಡಾಣೆ ನರಿಯಂದಡ ಗ್ರಾಮೀಣ ಪ್ರದೇಶವಾಗಿದ್ದು, ಗ್ರಾಮಸ್ಥರು, ಶಾಲಾ ಮಕ್ಕಳು, ಸಾರ್ವಜನಿಕರು ಗ್ರಾಮಗಳ ರಸ್ತೆಯನ್ನೇ ಪ್ರತಿನಿತ್ಯ ಸಂಚಾರಕ್ಕೆ ಅವಲಂಬಿಸುತ್ತಾರೆ. ಇದೀಗ ರಸ್ತೆ ಮಧ್ಯದಲ್ಲೇ ಆನೆಗಳು ಸವಾರಿ ನಡೆಸ್ತಾ ಇದ್ದು, ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸಂಬಂಧಪಟ್ಟ ಅರಣ್ಯ ಇಲಾಖೆ ಕೂಡಲೇ ಗ್ರಾಮದಲ್ಲಿ ನಡೀತಾ ಇರುವ ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ ನಾಪಕ್ಲು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಹಗರಣದ ಆರೋಪಿ ಸ್ಥಾನದಲ್ಲಿರುವ ಬಿ. ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಿ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಬಿಜೆಪಿ ಮಡಿಕೇರಿ ನಗರ ಮಂಡಲದ ವತಿಯಿಂದ ಜಿಲ್ಲಾಡಳಿತ ಭವನದ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ಜಿಲ್ಲಾ ಬಿಜೆಪಿ ವಕ್ತಾರ BK ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಭವನದ ಮುಂಭಾಗ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆಯನ್ನು ನಡೆಸಿದರು. ಬಿಜೆಪಿ ಜಿಲ್ಲಾ ವಕ್ತಾರ BK ಅರುಣ್ ಕುಮಾರ್ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ನಾಗೇಂದ್ರ ಅವರನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಿರುವುದು ಸೂಕ್ತ ನಿರ್ಧಾರವಲ್ಲ. ಅವರನ್ನು ತಕ್ಷಣ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಒತ್ತಾಯಿಸಿದರು. ಮಡಿಕೇರಿ ನಗರಸಭಾ ಅಧ್ಯಕ್ಷೆ P. ಕಲಾವತಿ, ಬಿಜೆಪಿ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ BK ಅರುಣ್ ಕುಮಾರ್, ಪಕ್ಷದ ಪ್ರಮುಖರಾದ ಮನು ಮಂಜುನಾಥ್, GM ಸತೀಶ್ ಪೈ, ರಾಜೇಶ್, ಶ್ವೇತಾ, ಪ್ರಶಾಂತ್, ಸಬಿತಾ, ಬೊಳ್ಳಜಿರ ಅಯ್ಯಪ್ಪ, ಸವಿತಾ, ರಾಕೇಶ್ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು. ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ಇವರ ವತಿಯಿಂದ ಪಾಲಿಬೆಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ನಡೆಯಿತು. ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘದ ಅಧ್ಯಕ್ಷರಾದ DC ರವೀಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಮೊದಲು ಪಾಲಿಬೆಟ್ಟದ ಶಶೈರ್ ಹೋಮ್ ಶಾಲೆ ಮಕ್ಕಳ ಜೊತೆಗೆ ಕಾರ್ಯಕ್ರಮ ನಡೆಯಿತು. ಶಾಲೆಯ ಮುಖ್ಯಸ್ಥರಾದ ಗೀತಾ ಮುತ್ತಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಶಶೈರ್ ಹೋಮ್ ಸಂಸ್ಥೆಯ ಶಿಕ್ಷಕರಾದ ಶಿವರಾಮ ಮಾತನಾಡಿ, ಮೊಬೈಲ್ನಲ್ಲಿ ಫೋಟೋ ಅಥವಾ ವಿಡಿಯೋ ತೆಗೆಯಬಹುದು, ಆದರೆ ಛಾಯಾಚಿತ್ರಗಾರರು ತೆಗೆದ ಫೋಟೋಗಳು ಶಾಶ್ವತವಾಗಿ ಇರುತ್ತೆ ಎಂದರು.
ಗ್ರಹಣದ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ. ನಾವು ವರ್ಷ ಕೆಲವೊಂದು ಆಶ್ರಮಗಳಿಗೆ, ಕಳೆದ ವರ್ಷ ನಾವು ದಿಟ್ಟಳ್ಳಿ ಇಲ್ಲಿ ಇರುವ ಒಂದು ಆಶ್ರಮ ಶಾಲೆಗೆ ಒಂದು ಭೇಟಿ ನೀಡಿದ್ವಿ ಇದೇ ದಿನ. ಹಾಗೆ ಕೆಲವು ವರ್ಷಗಳಲ್ಲಿ ಸುಮಾರು ಗಳಿಗೆ ಭೇಟಿ ನೀಡಿದ್ವಿ. ನಾವು ಇಂಥ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ವಿ ವರ್ಷ. ಈ ವರ್ಷ ನಮಗೆ ಇಲ್ಲಿ ಬರುವ ಈ ಮಕ್ಕಳ ಜೊತೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಆ ಮಕ್ಕಳನ್ನ ಅಲ್ಲಿವರೆಗೆ ರೆಡಿ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇರಬಹುದು ಅಂತ ನಾವು ಆ ಮಕ್ಕಳು ಮಾಡೋದನ್ನ ನೋಡಿ ನಾವು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಲ್ಲಿವರೆಗೆ ಮಕ್ಕಳನ್ನ ಅಲ್ಲಿ ರೆಡಿ ಮಾಡೋದು ತುಂಬಾ ಕಷ್ಟದ ಕೆಲಸ. ಇಂಥ ಜಾಗಗಳಿಗೆ ನಾವು ಭೇಟಿ ನೀಡಿದ್ರೆ ಮಾತ್ರ ನಮ್ಗೆ ಇಂಥ ವಿಷಯಗಳು ಗೊತ್ತಾಗ್ತದೆ. ಕೆಲವೊಂದ್ಸಲ ನಮಗೆ ಪೇಪರ್ ಎಲ್ಲ ಕೇಳ್ತೀವಿ, ಆದ್ರೆ ಭೇಟಿ ನೀಡಿ ಅದನ್ನ ನೋಡಿ ಇದನ್ನ ನಾವು ನೋಡುದು ಇದೆಯಲ್ಲ, ಅದು ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಗೆ ಯೂನಿವರ್ಸಿಟಿ ಅವಕಾಶ ಮಾಡಿಕೊಟ್ಟಿದ್ದ ಮೊದಲನೇದಾಗಿ ನಾವು PU ಕಾಲೇಜಿನ ಅಧ್ಯಾಪಕ ವೃಂದದವರಿಗೆ ಹೇಳ್ಬೇಕು. ಅವರು ಇಲ್ಲಿಗೆ ನಮಗೆ ಆಲೋಚನೆ ಇರಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ನಾವು ಭೇಟಿ ನೀಡಿದಾಗ ನೀವು ಇಲ್ಲಿ ಹೋಗಿ ನಮ್ಗಿಂತ ನಿಮಗೆ ಅಲ್ಲಿಗೆ ಹೋದ್ರೆ ತುಂಬಾ ಒಂದು ಖುಷಿ ಆಗುತ್ತೆ. ಅಲ್ಲಿ ನೋಡಿ ಆ ಮಕ್ಕಳನ್ನೆಲ್ಲ ನೋಡಿದ್ದೇವೆ. ಅದರಿಂದ ಇಲ್ಲಿಗೆ ನಮಗೆ ಭೇಟಿ ನೀಡಲಿಕ್ಕೆ ಅವಕಾಶ ಸಿಕ್ತು. And volunteers to spend some time with our children, perhaps through a simple photography workshop or a photo walk around our campus. The children could learn to use a camera or mobile phone, photograph nature, people and everyday movements, and even create their own photo exhibition. ಇದೊಂದು ಅನಿರೀಕ್ಷಿತವಾದಂತಹ ಭೇಟಿ. ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಶ್ರೀ ರಾಮದಾಸ್ ಸರ್ ಅವರ ಒಂದು ಆಸಕ್ತಿಯ ಮೇರೆಗೆ ಇವತ್ತಿನ ದಿನ ವರ್ಲ್ಡ್ ಫೋಟೋಗ್ರಫಿ ಡೇ 2026 ಇದನ್ನು ಅವರು ಪ್ರತಿ ವರ್ಷ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಆಚರಿಸಿಕೊಂಡು ಬಂದಿದ್ದಾರೆ. ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಅದನ್ನು ಸಂಘದ ಅಧ್ಯಕ್ಷ DC ರವೀಂದ್ರ ಅವರು ಮಾತನಾಡಿ, ಈ ಶಾಲೆಗೆ ಭೇಟಿ ನೀಡಿದ್ದು ನಮ್ಮ ಭಾಗ್ಯ ಎಂದರು. ಈ ಸಂದರ್ಭ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು. ನಂತರ ಪಾಲಿಬೆಟ್ಟದ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ವಿದ್ಯಾರ್ಥಿಗಳು ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘದ ವತಿಯಿಂದ ಕ್ರೀಡಾ ಸಾಮಗ್ರಿಗಳಿಂದ ವಿತರಣೆ ಮಾಡುವ ಕಾರ್ಯಕ್ರಮ ನಡೆಯಿತು. ಛಾಯಾಚಿತ್ರಗಾರರ ಸಂಘದ ಉಪಾಧ್ಯಕ್ಷ ಶರತ್, ರಾಜ್ಯ ಕಾರ್ಯದರ್ಶಿ ದೀಪಕ್, ಮೈಕಲ್, ಲೂಯಿಸ್, ಸತ್ತಾರ್, ವಿಜಯಕುಮಾರ್, ರಂಜಿತ್, ದಿವ್ಯಾ, ರವಿಕುಮಾರ್, ಆನಂದ್ ಸೇರಿದಂತೆ ಹಲವಾರು ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ವಿಧಾನಸಭೆಯ ಕಲಾಪಗಳನ್ನು ವೀಕ್ಷಿಸಿದರು. ವಿಧಾನಸೌಧಕ್ಕೆ ಆಗಮಿಸಿದ ಸಂದರ್ಭ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಶುಭ ಹಾರೈಸಿದರು. ಮಡಿಕೇರಿ ನಗರದ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ವಿಧಾನಸೌಧಕ್ಕೆ ಭೇಟಿ ನೀಡಿ ಹೊಸ ಅನುಭವ ಪಡ್ಕೊಂಡ್ರು. ವಿಧಾನಸೌಧ ನೋಡುವ ಬಯಕೆ ಹೊಂದಿದ್ದ ವಿದ್ಯಾರ್ಥಿಗಳು ಈ ಬಗ್ಗೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರನ್ನ ಕೋರಿದ್ರು. ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಾಸಕರು ಶಾಲೆಯ 48 ವಿದ್ಯಾರ್ಥಿಗಳಿಗೆ ವಿಧಾನಸೌಧ ಭೇಟಿಗೆ ಅವಕಾಶ ಕಲ್ಪಿಸಿಕೊಟ್ರು. ವಿದ್ಯಾರ್ಥಿಗಳ ಭೇಟಿಯ ಸಂದರ್ಭ ಖುದ್ದು ಹಾಜರಿದ್ದ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಮಕ್ಕಳಿಗೆ ವಿಧಾನಸೌಧದ ಕಾರ್ಯವೈಖರಿ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದರು. ಜೊತೆಗೆ ವಿದ್ಯಾರ್ಥಿಗಳ ಊಟದ ವೆಚ್ಚವನ್ನು ಶಾಸಕರೇ ಭರಿಸಿ ಮೆಚ್ಚುಗೆಗೆ ಪಾತ್ರರಾದರು. ಈ ಸಂದರ್ಭ ಶಾಲೆಯ ಪ್ರಾಂಶುಪಾಲೆ ಬಾಳೆಯಡ ಸವಿತಾ ಪೂವಯ್ಯ, ಶಿಕ್ಷಕಿಯರಾದ ಮಣವಟ್ಟಿರ ರೇಖಾ, ಮಾದೇಟಿರ ಪ್ರಮೀಳಾ, ನೆರವಂಡ ಬಬೀನಾ, ಮೊಟ್ಟೆರ ಲೀನಾ, ಶರ್ಮಿಳಾ, ಶೈಲಿ, ಭರತ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.
ದಾಪಕ್ಲು ಸಮೀಪದ ಚೆರಿಯಪರಂಬು ಗ್ರಾಮಕ್ಕೆ ತೆರಳುವ ರಸ್ತೆಯ ದುಸ್ಥಿತಿಯಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು ಜನಸಾಮಾನ್ಯರು ನಡೆದಾಡಲು ವಾಹನ ಚಾಲಕರಿಗೂ ಸಮಸ್ಯೆ ಉಂಟಾಗಿದೆ. ಚೆರಿಯಪರಂಬು ಭಾಗದಲ್ಲಿ ಸಾಕಷ್ಟು ಮನೆಗಳಿದ್ದು ಇಲ್ಲಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುತ್ತಿದ್ದಾರೆ. ಗ್ರಾಮಸ್ಥರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಪೇಟೆಯನ್ನು ಅವಲಂಬಿಸಿರುವುದು ಅನಿವಾರ್ಯ. ಆದರೆ ಈ ರಸ್ತೆಯಲ್ಲಿ ನಡೆದಾಡುವುದು ತೀರಾ ಸಮಸ್ಯೆಯಾಗಿ ಕಾಡ್ತಾ ಇದೆ. ರಸ್ತೆ ಪೂರ್ತಿ ಗುಂಡಿಮಯವಾಗಿದ್ದು ಗುಂಡಿಗಳಲ್ಲಿ ಕೆಸರು ಮಣ್ಣು ತುಂಬಿಕೊಂಡು ಸಮಸ್ಯೆಗಳ ಸರಮಾಲೆಯನ್ನು ಸೃಷ್ಟಿ ಮಾಡಿದೆ. ಈ ರಸ್ತೆಯಲ್ಲಿ ಖಾಸಗಿ ವಾಹನಗಳು, ಆಟೋಗಳು ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳನ್ನು ಕರೆದೊಯ್ಯಲು ಶಾಲಾ ವಾಹನಗಳು ಕೂಡ ಸಂಚಾರ ಮಾಡ್ತಾ ಇವೆ. ಸೋಮವಾರ ಖಾಸಗಿ ಶಾಲೆಯ ಬಸ್ ಒಂದು ಕೆಸರಿನಲ್ಲಿ ಹೂತು ಸಮಸ್ಯೆ ಉಂಟಾಯಿತು. ಗ್ರಾಮ ಪಂಚಾಯಿತಿ ತುರ್ತಾಗಿ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ಫುಲ್ಲು ಊತ್ತೋಗಿದೆ ಇಲ್ಲಿ ಗಾಡಿ. ನೆನ್ನೆನೇ ಯಾರೋ ಮಣ್ಣಾಕಿದಂತೆ. ಶಾಲೆ ವಾಹನ ತುಂಬ ಓಡುವಂಥ ರಸ್ತೆ ಇದು. ಒಂದು ದಿವಸ 4-5 ಗಾಡಿ ಬೆಳಿಗ್ಗೆ ಸಂಜೆ ಬರುತ್ತೆ. ನೋಡಿ ಸರ್ ಹೆಂಗಿದೆ ಅಂತ. ಫುಲ್ಲು ಊತ್ತೋಗಿದೆ ಗಾಡಿ. ನೋಡಿ, ನಮ್ಮ ಎಕ್ಸೆಲ್ ಸ್ಕೂಲ್ ಬಸ್ ಇಲ್ಲಿ ನಿಂತೋಗಿದೆ. ರೋಡ್ ತುಂಬ ದಿವಸ ಆಯಿತು, ಕಂಪ್ಲೇಂಟ್ ಮಾಡಿದೆ ಎಲ್ಲರಿಗೂ. ಯಾರೂ ಇದು ಗಮನಕ್ಕೆ ಬಂದಿಲ್ಲ ಇನ್ನು. ನೋಡಿ ಹೆಂಗೆ ಆಗಿದೆ ಅಂತ. ತುಂಬ ಮಕ್ಕಳು ಓಡಾಡೋಂಥ ಜಾಗ ಇದು. ಫುಲ್ ಗಾಡಿ ಊತೋಗ್ಬಿಟ್ಟು ತುಂಬ ತೊಂದರೆಯಲ್ಲಿದೆ ಈ ರಸ್ತೆಯಲ್ಲಿ. 2 ಗುಂಡಿ ಇದೆ ಇಲ್ಲಿ. ಕಾಂಕ್ರೀಟ್ ಮಾಡೋಕ್ಕೆ ತುಂಬ ಸತಿ ಹೇಳಿದ್ದೇವೆ. ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ ಎಂದು ಆರೋಪಿಸಿ ಕೂಡಿಗೆ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮದ ಸಾರ್ವಜನಿಕರು, ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೀದಿ ನಾಯಿಗಳು ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇವೆ. ಬೀದಿ ನಾಯಿಗಳಿಂದ ಸಾರ್ವಜನಿಕರನ್ನು ರಕ್ಷಿಸಬೇಕಿದೆ. ನಾಯಿಗಳ ಹಾವಳಿ ನಿಯಂತ್ರಿಸಬೇಕಿದೆ ಎಂದು ಆಗ್ರಹಿಸಿ ಘೋಷಣೆಗಳನ್ನು ಕೂಗಲಾಯಿತು. ಕೂಡಿಗೆ ಕೊಪ್ಪಲು ಗ್ರಾಮದ ರಂಗಣ್ಣ ಅವರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಮಾರಣಾಂತಿಕವಾಗಿ ಘಾಸಿಗೊಳಿಸಿದೆ. ಜಾನುವಾರುಗಳ ಮೇಲೂ ಬೀದಿ ನಾಯಿಗಳು ದಾಳಿ ನಡೆಸ್ತಾ ಇವೆ. ಪ್ರತಿಭಟನೆ ಬಗ್ಗೆ ಸೂಚನೆ ಇದ್ದರೂ ಕೂಡ ನಮ್ಮ ಸಮಸ್ಯೆ ಕೇಳುವ ಬದಲು ಪಿಡಿಒ ರಜೆ ಪಡೆದಿರುವುದು ಸಮಂಜಸವಲ್ಲ ಅಂತ ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. ನಾಯಿಗಳಿಂದ ರಕ್ಷಿಸಿದ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಸ್ವೀಕರಿಸಿ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳದ ನೀತಿಯಲ್ಲಿರುವ ಮುಕ್ತಿಗೊಳಿಸಿ ಪ್ರಾಣ ಉಳಿಸಿ ಸಾರ್ವಜನಿಕರ ಅಳಲುಗಳಿಗೆ ಸ್ಪಂದಿಸದ ಅಧಿಕಾರಿಗಳಿಗೆ ಧಿಕ್ಕಾರ.
ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಸಾರ್ವಜನಿಕರು ಸುತ್ತಮುತ್ತಲ ಗ್ರಾಮಸ್ಥರು ಈ ದಿನ ಕೂಡಿಗೆ ಗ್ರಾಮ ಪಂಚಾಯತ್ ಮುಂದೆ ಏನು ಈ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತ ನಾವು ಈ ದಿನ ಸಾರ್ವಜನಿಕರು ಗ್ರಾಮಸ್ಥರು ಎಲ್ಲ ಸೇರಿ ಈ ದಿನ ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆಗೆ ಏನು ಕೂಡಿಗೆ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಅಂದರೆ ಶ್ರೀನಿವಾಸ್ ಅವರ ಮುಖಾಂತರ ಈಗ ಮನವಿ ಸಲ್ಲಿಸಿದ್ವಿ. ನಮ್ಮ ಮನವಿ ಏನು ಅಂದರೆ ಕೂಡಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಣ ಮಾಡಬೇಕು, ಅದು ಸಂಬಂಧಪಟ್ಟಂಗೆ ಕಾನೂನು ಕ್ರಮ ತಗೋಬೇಕು. ಈಗಾಗಲೇ ಸಾಕಷ್ಟು 2-3 ತಿಂಗಳಿಂದ ಅವರಿಗೆ ಮನವಿ ಕೊಟ್ಟು ಏನು ಎಲ್ಲ ಮನವಿಗಳು ಎಲ್ಲ ಹಿರಿಯ ಅಧಿಕಾರಿಗಳು ಕೊಟ್ಟರು ಯಾವುದೇ ಪ್ರಯೋಜನ ಇಲ್ಲಿ ಗಂಟ ಕಾಣಲಿಲ್ಲ. ಹಾಗಾಗಿ ಈ ದಿನ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿದ್ವಿ. ಮುಂದಿನ 8 ದಿನಗಳ ಏನು ಅವರಿಗೆ ಗಡುವು ಕೊಟ್ಟಿದ್ವಿ. ಆ ಸಮಯದಲ್ಲಿ ಅವರು ಈ ಬೀದಿ ನಾಯಿಗಳ ಏನು ನಿಯಂತ್ರಣಕ್ಕೆ ಕ್ರಮ ತಗೋಬೇಕು ಕೈಗೊಳ್ಳದೇ ಇದ್ದೀವಿ. ಗ್ರಾಮ ಪಂಚಾಯತಿ ಮುಂಭಾಗ ಪಂಚಾಯತಿಗೆ ಬೀಗ ಜಡಿದು ಗ್ರಾಮ ಪಂಚಾಯತಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ತಾಲೂಕು ಪಂಚಾಯತ್ ಅಲ್ಲಿ 2 ಭಾಗದಲ್ಲಿ ಎಲ್ಲರೂ ಒಂದು ಭಾಗದಲ್ಲಿ ನಾವೆಲ್ಲ ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲ ಸೇರಿ ಬೀಗ ಜಡಿಯೋ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮಗಳು ನಾವು ಮುಂದಿನ ದಿನಗಳು ಹಮ್ಮಿಕೊಂಡಿದ್ವಿ. ತಾವು ದಯವಿಟ್ಟು ಬೀಗ ಜಡಿಯುವಂಥ ಕಾರ್ಯಕ್ರಮಕ್ಕೆ ತಾವು ಅಧಿಕಾರಿಗಳಾಗಲಿ ಇನ್ನು ಸಂಬಂಧಪಟ್ಟವರಾಗಲಿ ಅಲ್ಲಿ ಗಂಟ ಹೋಗಬೇಡಿ, ನೀವು ಅದರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಈ ದಿನ ಅವರಿಗೆ ನಾನು ಈ ಮುಖಾಂತರ ನಮ್ಮೆಲ್ಲರ ಮುಖಾಂತರ ನಾನು ಈ ದಿನ ಆಗ್ರಹಿಸ್ತಾ ಇದ್ದೀನಿ. ಮನವಿ ಸ್ವೀಕರಿಸಲು ಮುಂದಾಗದಿರುವ ಅಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಹಿಂದೆ ಹಲವು ಬಾರಿ ನಾಯಿಗಳ ಹಾವಳಿ ಬಗ್ಗೆ ಎಚ್ಚರಿಸಿದ್ದರೂ ಕೂಡ ಸೂಕ್ತ ಕ್ರಮ ಕೈಗೊಂಡಿಲ್ಲ. ನಾಯಿ ದಾಳಿ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮೇಲೆ ದೂರು ನೀಡಬೇಕಾಗುತ್ತೆ. ಗಾಯಾಳು ಚಿಕಿತ್ಸೆಗೆ ಪಂಚಾಯಿತಿಯಿಂದ ಕ್ರಮ ವಹಿಸಬೇಕಿದೆ. ಸಂತಾನಹರಣ ವ್ಯವಸ್ಥೆಗೆ ಮುಂದಾಗಬೇಕಿದೆ ಎಂದು ಟಿಎ ನಾರಾಯಣಗೌಡರ ಕರವೇ ಜಿಲ್ಲಾ ಸಂಚಾಲಕ ಗೋವಿಂದರಾಜ ದಾಸ್, ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ, ಸಾಮಾಜಿಕ ಕಾರ್ಯಕರ್ತ ಹಕ್ಕೆ ಮೋಹನ್ ಒತ್ತಾಯಿಸಿದರು. ಲ್ಯಾಂಪ್ಸ್ ಮಹಾಮಂಡಳ ಅಧ್ಯಕ್ಷ ಎಸ್ಆರ್ ಅರುಣ್ ರಾವ್ ಮಾತನಾಡಿ, ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಿದೆ. 1 ವಾರಗಳ ಒಳಗಾಗಿ ಸೂಕ್ತ ಕ್ರಮ ವಹಿಸದೇ ಇದ್ದಲ್ಲಿ ತಾಲೂಕ್ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈಗ ನೆನ್ನೆಯಿಂದನೂ ಗೊತ್ತು ನಿಮಗೆ ಬರ್ತಾರೆ ಅಂತ ಹೇಳಿದ್ರೆ ಭಾಳ ನೆನ್ನೆಯಿಂದಲ್ಲ 3-4 ದಿವಸದಿಂದ ಗೊತ್ತು. ಇದು ಬರೀ ಇನ್ನೇ ಅಲ್ಲ, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಲ್ಲ, ಇದು ಎಲ್ಲ ಕರ್ನಾಟಕದಲ್ಲಿ ಅದರಲ್ಲೇ ಹೆಚ್ಚಾಗಿ ನಾವು ಯಾಕಪ್ಪ ಇವಾಗ ಬಂದಿದ್ದೀವಿ ಅಂದರೆ ಪೇಪರ್ನೆಲ್ಲ ಮೆರವಣಿಗೆ ಹಾಕಿದ್ದಾರೆ. ನಿಮಗೆ ಪ್ರಚಾರ ಮಾಡಿ ಇಷ್ಟು ಹಾನಿ ಆಗಿದೆ ಎಲ್ಲೆಲ್ಲಿ ಅಂತೂ ಹಾಕಿದ್ದಾರೆ. ಯಾವುದೇ ಕ್ರಮ ಆಗಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಗಳು ಮತ್ತು ಇಲ್ಲಿ ಮುಖಂಡರುಗಳು ಮನಸ್ಸಿಗೆ ಯಾಕೆ ಕ್ರಮ ತಗೊಳ್ತೀರಾ? ನಾವು ಬರ್ತೀವಿ, ನೇರ ಕೊಟ್ಬಿಡ್ತೀವಿ, ನಾವು ಕೊಡ್ತೀವಿ. ನಿಮ್ಮಲ್ಲಿ ಕ್ರಮ ತಗೊಳಕ್ಕೆ ಏನು ಪೂರ್ವ ಸಿದ್ಧತೆಗಳಿದ್ದಾವೆ? ಹಂಗಾದ್ರೆ ನಿಮ್ಮ ಕೈಲಿ ಕೊಡ್ತೀವಿ. ಈಗ PDO ಮತ್ತೆ ರಜೆ ಹಾಕಿದರೆ ಈಗ ನೀವು ತಗೊಂಡ್ರೆ ಯಾವ ಥರ ಇದು ಮಾಡ್ತೀರಾ? ಅವರಿಗೆ ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟು ಅವ್ರು ಕರೆಕ್ಟ್ ಮಾಡಲಿಲ್ಲ ಅಂದರೆ ಪಂಚಾಯತಿಲಿ ನೀವು ಯಾರಿದ್ದೀರಾ PDO ಮತ್ತು ಆಡಳಿತಾಧಿಕಾರಿಗಳು ನಿಮ್ಮ ವಿರುದ್ಧ ನಾವು FIR ದಾಖಲಿಸಬೇಕಾಗುತ್ತೆ ಕಂಪ್ಲೇಂಟ್. ಅದಕ್ಕಾಗಿ ಇವೆಲ್ಲ ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸ್ತೀನಿ ಅಂದರೆ ನಿಮ್ಮ ಕೈಗೆ ಕೊಟ್ಬಿಡ್ತೀವಿ. ಇಲ್ಲ ಸರ್ ಇದು ನಮ್ಮ ಕೈಲಿ ಆಗಲ್ಲ ಅನ್ನೋದಾದರೆ ದಯವಿಟ್ಟು ಸುಮ್ಮನೆ ಹೇಳೋದು ಬೇಡ, ಅವ್ರನ್ನ ಕರೆಸ್ತೀವಿ. ಕೊಪ್ಪಳ ಬೆಳಿಗ್ಗೆ ಸೇರೋದು ಲಾಸ್ಟ್ ಮನೆ ಹೊಳೆಸೆಟ್ಟು ಅಲ್ಲಿ ಕಡು ಕಟ್ಟಾಕಿರೋದು 2 ಒಂದು ಹೆಣ್ಗಳು 7 ತಿಂಗಳು ಕರು. ಅದು ನಾವು 3-4 ನಾಯಿ ಆ ನಾಯಿ ಅದು ಸಹ ಕೊಡ್ತಾ ಇದ್ರೆ ಅದು ನನ್ನ ಕಚ್ಚಬಿಟ್ಟು ಅದು ಪ್ರತ್ಯೇಕ ಆ ನಾಯಿಗೆ ಅಲ್ಲೇ ತಿಕ್ಕೋದು ಇದ್ದೀವಿ ನೆಗೆಲ್ಲ ಬರಬೇಕು ಫೋಟೋ ಮಾಡಿಲ್ಲ ಈಗ ಅಲ್ಲೇ ಊಟಿ ಇದು ಮಾಡಿ ಕೊಡ್ಬೋದು ಹೊಟ್ಟೆ ಹತ್ರ ಹಂಗೆ ಮಾಡ್ತಾ ಇದೆ. ನಾಯಿಗಳೆಲ್ಲ ಪೂರ್ತಿ ಹಸುಗಳನ್ನು ಸಹ ಬಿಟ್ಟಿಲ್ಲ. ಕರುಗಳು ಹಸುಗಳನ್ನ ಕಟ್ಬಿಟ್ಟು ಮನೆಗೆ ಬರಕ್ಕೆ ಹೆದರಿಕೆ ಆಗ್ತಿದೆ. ಅಷ್ಟೊಂದು ನಾಯಿಗಳಿದೆ. ಮತ್ತೆ ಪಾಪು ಇದೆ. ನಾವು ಹಿಂದ್ಗಡೆ ಹಸು ಕಟ್ಟಕ್ಕೆ ಹೋದ್ರೆ ಮಗು ಹಿಂದ್ಗಡೆಯಿಂದ ಬರ್ತದೆ. ಕೊಪ್ಪಳ ಬೆಳಿಗ್ಗೆ ಸೇರೋದು ಲಾಸ್ಟ್ ಮನೆ ಹೊಳೆಸೆಟ್ಟು ಅಲ್ಲಿ ಕಡು ಕಟ್ಟಾಕಿರೋದು 2 ಒಂದು ಹೆಣ್ಗಳು 7 ತಿಂಗಳು ಕರು. ಅದು ನಾವು 3-4 ನಾಯಿ ಆ ನಾಯಿ ಅದು ಸಹ ಕೊಡ್ತಾ ಇದ್ರೆ ಅದು ನನ್ನ ಕಚ್ಚಬಿಟ್ಟು ಅದು ಪ್ರತ್ಯೇಕ ಆ ನಾಯಿಗೆ ಅಲ್ಲೇ ತಿಕ್ಕೋದು ಇದ್ದೀವಿ ನೆಗೆಲ್ಲ ಬರಬೇಕು ಫೋಟೋ ಮಾಡಿಲ್ಲ ಈಗ ಅಲ್ಲೇ ಊಟಿ ಇದು ಮಾಡಿ ಕೊಡ್ಬೋದು ಹೊಟ್ಟೆ ಹತ್ರ
ಕಟ್ಬಿಟ್ಟು ಮನೆಗೆ ಬರಕ್ಕೆ ಹೆದರಿಕೆ ಆಗ್ತಿದೆ. ಅಷ್ಟೊಂದು ನಾಯಿಗಳಿದೆ. ಮತ್ತೆ ಪಾಪು ಇದೆ. ನಾವು ಹಿಂದ್ಗಡೆ ಹಸು ಕಟ್ಟಕ್ಕೆ ಹೋದಾಗ ಮಗು ಹಿಂದ್ಗಡೆಯಿಂದ ಬರ್ತದೆ. ಆ ಮಗು ಕಣ್ಣನ್ನೇ ಕಚ್ಚಿರೋ ನಾಯಿಗಳು ಮಗುನ ಕಚ್ಚಲ್ಲ ಅಂತ ಯಾವ ಗ್ಯಾರಂಟಿ? ಎಷ್ಟು ಎಲ್ಲೂ ಇಲ್ಲ. ಫಾರೆಸ್ಟ್ ಬಿಟ್ಟರೆ ಅವರೆಲ್ಲ ತಂದು ಈ ಕೇಸ್ ಹಾಕ್ತಾರೆ. ಫಾರೆಸ್ಟ್ ಬಿಡೋ ಕಾಡಿಗೂ ಬಿಡಂಗಿಲ್ಲ. ಪಶು ದೂರವರೆಗೆ ಬಿಟ್ಟರೆ ಅವರು ನಾಯಿ ಎಷ್ಟು ಸೇರಿಸ್ಬಿಟ್ಟು ವಾಪಸ್ ಇಲ್ಲಿಗೆ ಬಿಡ್ತಾರೆ. ಸರ್ ಆಯ್ತು, ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 1-2 ತಿಂಗಳಿಂದ ಈ ನಾಯಿಗಳ ಬಗ್ಗೆ, ಮಂಗಗಳ ಬಗ್ಗೆ ಸಾಕಷ್ಟು ಪತ್ರಿಕೆಗಳಲ್ಲಿ ದಾಳಿ ಮಾಡಿದ್ದು, ನಾಯಿ ಕಚ್ಚಿರೋದು, ಈ ವ್ಯವಸ್ಥೆಗಳ ಬಗ್ಗೆ ಎಲ್ಲ ತಮ್ಮ ಗಮನದಲ್ಲಿಲ್ವಾ? ಆಯ್ತು, ಏನು ಕ್ರಮ ತಗೊಂಡಿದ್ದೀರಾ ಸರ್? ಆಯ್ತು, ನಾಯಿ ಹಿಡಿಯೋಗಿಲ್ಲ ಸರ್, ಅದಕ್ಕೆ ಸಂತಾನನಾರಾಯಣ ಬೇರೆ ಬೇರೆ ಕಾರ್ಯಕ್ರಮ. ಈಗ ನಿನ್ನೆ ಒಂದು 10-15 ಇದೆ ಸರ್ ನಾಯಿ. ತುಂಬಾನೇ ಅದಕ್ಕೆ ಒಂದಕ್ಕೆ 10 ಪ್ರಜ್ಞೆನೇ ಇಲ್ಲ. ನಾನು ಹೊಡಿಯೋಕ್ಕೋದ್ರೆ ನನ್ನ ಕಚ್ಚಕ್ಕೆ ಬರ್ತಾ ಇದೆ. ಅದು ಕರುಣ 7 ತಿಂಗಳು ಮಾಡ್ತೇವೆ. ಅದು ಮಗುನೇ ಇದೆ ಹಿಂದ್ಗಡೆ. ನಮ್ಮ ಹಸುನ ಕಟ್ಟಕ್ಕೆ ಬಂದಾಗ ಮಗುನ ಹಿಂದ್ಗಡೆ ಬರ್ತದೆ. ಆ ಕರುಣ ಕಾಯ್ತದ ಆ ನಾಯಿಗಳು ಆ ಮಗುನ ಕಚ್ಚಲ್ವಾ? ನನಗೆ ತುಂಬ ಭಯ ಆಗ್ತಿದೆ. ನೆನ್ನೆ ಸಮಾಧಾನ ಇಲ್ಲ. ಯಾಕೆ ನಮ್ಮ ಮನೆಯಲ್ಲಿ ಹುಷಾರಿಲ್ಲ. ನಾನು ಆಚೆ ಬರೋದಕ್ಕೂ ಕಷ್ಟನೇ ಆಗ್ತದೆ. ಅದು ಬಂದಿಲ್ಲ. ನಾನು ಇವಾಗ ಬಂದಿದ್ದೆ. ಕರವೇ ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ ಮಾತನಾಡಿ, ಸಂಘಟನೆ ಮೂಲಕ ಈ ಹಿಂದೆ ಹಲವು ಬಾರಿ ಬೀದಿ ನಾಯಿಗಳ ಬಗ್ಗೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದರೂ ಕೂಡ ಪಂಚಾಯಿತಿಯಿಂದ ಸೂಕ್ತ ಸ್ಪಂದನೆ ದೊರಕಿಲ್ಲ. ಸಾರ್ವಜನಿಕರಿಗೆ ಉಂಟಾಗ್ತಾ ಇರುವ ತೊಂದರೆ ನಿವಾರಣೆಗೆ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕಿದೆ ಎಂದು ಒತ್ತಾಯಿಸಿದರು. ಈ ಸಂದರ್ಭ ಟಿಎ ನಾರಾಯಣಗೌಡರ ಕರವೇ ತಾಲೂಕು ಉಪಾಧ್ಯಕ್ಷ ಫಯಾಜುದ್ದೀನ್, ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ದೇವಾಂಗ, ಗೀತಾ, ಕಲ್ಪನಾ, ಖಜಾಂಚಿ ರೊನಾಲ್ಡ್, ಎಚ್ ಶಿವರಾಮೇಗೌಡರ ಕರವೇ ತಾಲೂಕು ಅಧ್ಯಕ್ಷ ನಾಗರಾಜು, ಗೌರವಾಧ್ಯಕ್ಷೆ ಪುಟ್ಟಮ್ಮ, ಕಮಾಲುದ್ದೀನ್, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು ರೈತರ ಜೀವ, ಆಸ್ತಿ ಮತ್ತು ಬೆಳೆಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿ ಸುಂಟಿಕೊಪ್ಪ ರೈತ ಸಂಘದ ವತಿಯಿಂದ ಸೋಮವಾರ ಕುಶಾಲನಗರ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸುಂಟಿಕೊಪ್ಪ ಹೋಬಳಿಯ ಹೇರೂರು, ಕಲ್ಲೂರು, ನಾಕೂರು, ಶಿರಂಗಾಲ, ಏಳಂದೆ ಹೊಸಕೋಟೆ, ಕಂಬಿಬಾಣೆ, ಸುಂಟಿಕೊಪ್ಪ, ಕೊಡಗರಹಳ್ಳಿ ಹಾಗೂ ಕೆದಕಲ್ ಭಾಗಗಳಲ್ಲಿ ಆನೆಗಳು ದಿನನಿತ್ಯ ತೋಟಗಳಿಗೆ ನುಗ್ಗಿ ಕಾಫಿ, ಅಡಿಕೆ, ಬಾಳೆ, ತೆಂಗು ಸೇರಿದಂತೆ ಲಕ್ಷಾಂತರ ರೂಪಾಯಿ ಬೆಳೆಯನ್ನ ನಾಶ ಮಾಡ್ತಾ ಇವೆ. ಇದರಿಂದ ರೈತರು ಆತಂಕದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ರಾತ್ರಿ ವೇಳೆ ಆನೆಗಳು ಮನೆಗಳ ಸಮೀಪ ಬರ್ತಾ ಇರುವುದರಿಂದ ಮಕ್ಕಳು ಮತ್ತು ಮಹಿಳೆಯರು ಭಯದಿಂದ ಬದುಕ್ತಾ ಇದ್ದಾರೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ರು. ಮಾನವ ಪ್ರಾಣಿಗಳ ಸಂಘರ್ಷವನ್ನು ತಡೆಗಟ್ಟಲು ಹಿಂಜರಿಯುತ್ತಿರುವ ಅಧಿಕಾರಿಗಳಿಗೆ ವಿಫಲರಾದ ಅಧಿಕಾರಿಗಳಿಗೆ, ಅಸಡ್ಡ ತೋರುವ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಆನೆ ಮಾನವ ಸಂಘರ್ಷಕ್ಕೆ ಪರಿಹಾರ ಕೈಗೊಳ್ಳುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬರಲೇಬೇಕು, 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 ಬರಲೇಬೇಕು. ಆನೆ ಹಾವಳಿಯಿಂದ ನಾವು ಮಾನವರು ಕಷ್ಟವನ್ನ ಪಡ್ತಿದ್ದೀವಿ. ಈ ಅಧಿಕಾರಿಗಳು ಎಸಿ ರೂಮಲ್ಲಿ ಕೂತ್ಕೊಂಡು ಅಥವಾ ಚೇರಲ್ಲಿ ಒಳ್ಳೆ ಆಸನದಲ್ಲಿ ಕೂತ್ಕೊಂಡು ರೈತರಿಗೆ ಏನಾದ್ರು ಒಂದು ಕಷ್ಟ ಆದಾಗ ಬರ್ತಿರತಕ್ಕಂತ ಈ ಅಧಿಕಾರಿಗಳಿಗೆ ಒಂದು ಧಿಕ್ಕಾರವನ್ನ ಕೊಡ್ತಾ, ಈ ನಮ್ಮ ರೈತರು ಏನಾದ್ರು ಒಂದು ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಮರವನ್ನ ಕಟಾವ್ ಮಾಡ್ಬೇಕಾಗ್ತದೆ. ಆ ಮರವನ್ನ ಕಟಾವ್ ಮಾಡಿದಾಗ ಇವ್ರಿಗೆ ಓಡ್ ಬಂದ್ಬಿಡ್ತಾರೆ ಈ ರೈತರುಗಳು ನಮ್ಮನ್ನ ಕೇಸ್ ಹಾಕ್ಲಿಕ್ಕೆ, ಅರೆಸ್ಟ್ ಮಾಡಕ್ಕೆ. ಇವರಿಗೆ ತಾಕತ್ತಿಲ್ವಾ ಆನೆಗಳನ್ನ ತಡೆಗಟ್ಟಕ್ಕೆ? ನಾವೇನು ಇವ್ರ ಅರಣ್ಯ ಬೌಂಡ್ರಿಗೆ ಹೋಗ್ತಿದೀವ? ನಾವು ನಮ್ಮ ಏನೆಲ್ಲ ಹೋಗಿದೀವಿ, ನಮ್ಮ ಹಕ್ಕಿನ ಹಕ್ಕಲ್ಲಿ ಹೋಗಿದೀವಿ. ಇವರ ಬೌಂಡ್ರಿಗೆ ಹೋದ್ರೆ ನಮ್ಮ ಮೇಲೆ ಕೇಸ್ ಆಗ್ತದೆ.
ಮೊನ್ನೆ 3 ಜನ ಶೂಟ್ ಔಟ್ ಮಾಡ್ಯವ್ರು ಇವರ ಆನೆಗಳನ್ನ ಇವರು ತಡೆಗಟ್ಟಲು ವಿಫಲ ಆಗಿದ್ರೆ ಈ ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರವನ್ನು ಕೇಳ್ತೀವಿ ನಾವು ನಿರಂತರವಾಗಿ 2-3 ವರ್ಷದಿಂದ ಹೇಳ್ತಿದೀವಿ, ಒಂದು ಶಾಶ್ವತ ಪರಿಹಾರ ಬೇಕು ಅಂತ. ಒಂದು ಮೇಲಧಿಕ ರಾಜ್ಯ ಸರ್ಕಾರದಿಂದ ಒಂದು ಒಳ್ಳೆ ಉನ್ನತ ಅಧಿಕಾರಿ ತಂದು ರೈತರ ಜೊತೆ ಮುಂದೆ ಕೂರಿಸಿ ಆ ಪರಿಹಾರವನ್ನ ಮಾಡಬೇಕಾಗಿ ಆಗ್ಲಿಲ್ಲ ಇವರಿಗೆ. ಇಂತ ನಾಚಿಕೆಗೆಟ್ಟ ಅಧಿಕಾರಿಗಳು ಇವರು. ಆ ಸರ್ಕಾರಕ್ಕೊಂದು ನಾಚಿಕೆಗೆಟ್ಟ ಅಧಿಕಾರಿಗಳು. ಕೊಡಗಿನಲ್ಲಿ ಇವತ್ತಿಗೆ 49 ಸಾವಾಗಿದೆ. ಈ 49 ಸಾವಿಗೆ ಯಾರು ಹೊಣೆ? ಯಾರು ಹೊಣೆ? ಏನ್ ನಾವು ರೈತರಿಗೇನು ಜೀವ ಇಲ್ವಾ? ಆತ್ಮರಕ್ಷಣೆ ಮಾಡ್ಕೋಬೇಕಾಗಿಲ್ವಾ? ಎಷ್ಟು ಅಂತ ನಾವು ಬೆಳೆಗಳನ್ನ ನಾವು ನಾಶ ಮಾಡ್ಕೊಳ್ಳೋದು? ಏನು ಇವತ್ತು ನಮ್ಮ ಸುಂಟಿಗಮ ಭಾಗದಲ್ಲಿ ಸುಮಾರು ಒಂದು 10-20 ಎಕರೆಯಷ್ಟು ಕಾಫಿ ತೋಟ ನಾಶ ಆಗಿರ್ಬೋದು. ಆ ಅಂದುಗ ಭಾಗದಲ್ಲಂತೂ ನಿರಂತರ 7-8 ಆನೆಗಳು ಅಲ್ಲೇ ವಾಸಿಸ್ತವೆ. ಒಂದು ಓಡಿಸಂತ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅವರು. ಏನು ಇವರು ರೂಮಲ್ಲಿ ಕೂತ್ಕೊಂಡು ಇವರು ಅಸಡ್ಡೆ ಅವರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ರೈತರು, ಅರಣ್ಯಾಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ನೀಡಬೇಕು, ಬೆಳೆ ನಾಶಕ್ಕೆ ತಕ್ಷಣ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಆಗಮಿಸಿ ರೈತರ ಮನವಿಯನ್ನು ಆಲಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಅರಣ್ಯ ಇಲಾಖೆಯ ವಿರುದ್ಧ ಅವರ ತಪ್ಪು ಕಲ್ಪನೆಯ ಬಗ್ಗೆ ಅವರನ್ನು ನಮ್ಮನ್ನು ಕಡೆಗಣಿಸುತ್ತಿರುವಂತ ನೋಟದಲ್ಲಿ ನಾವು ಎಷ್ಟೇ ಹೋರಾಟವನ್ನು ಮಾಡಿದರೂ ಸಹ ನಮ್ಮನ್ನು ತಿರಸ್ಕಾರ ಭಾವದಿಂದ ನೋಡುತ್ತಿರುವ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಎಲ್ಲರೂ ಸೇರಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಈ ಮೊದಲು ಈ ಅರಣ್ಯ ಇಲಾಖೆಯಿಂದ ಭಾರಿ ತೊಂದರೆ ಪಟ್ಟಿದ್ದೀವಿ. ಆನೆಗಳನ್ನ ನೋಡುವಂತ ಜವಾಬ್ದಾರಿ ಅರಣ್ಯ ಇಲಾಖೆಯವರು. ನಾವು ನಮ್ಮಲ್ಲಿ ಇರುವಂತಹ ದನಕರುಗಳನ್ನು ನೋಡುವಂತ ಜವಾಬ್ದಾರಿ ನಮ್ಮದು. ನಾವು ಅದನ್ನು ಅಚ್ಚುಕಟ್ಟಾಗಿ ಗಟ್ಟಿ ಮಾಡಿ ಮೇಯಿಸಿ ನಾವು ಅದನ್ನ ಸಾಕೊಂಡಿದ್ದೀವಿ. ಆದರೆ ಅರಣ್ಯ ಇಲಾಖೆಯವರು ಅವರ ಹಿಡಿತದಲ್ಲಿ ಇರುವಂತಹ ಈ ಒಂದು ಫಾರೆಸ್ಟ್ ಅರಣ್ಯ ಕಾಡು ಇದರ ಜವಾಬ್ದಾರಿ ಪೂರ್ತಿ ಅರಣ್ಯ ಇಲಾಖೆಗೆ ಇರುವಂತದ್ದು. ಅದರಲ್ಲಿ ಆಗುವಂತ ಲೋಪದೋಷಗಳನ್ನು ಸರಿಪಡಿಸುವಂತ ವಿಚಾರ ಇರುವಂತದ್ದು ಅರಣ್ಯ ಇಲಾಖೆಯವರು. ಏನಾದ್ರೆ ಆನೆ ತೊಂದರೆ ಮಾಡಿದರೆ ಅದನ್ನ ಒಳ್ಳೆಯ ರೀತಿಯಲ್ಲಿ ಪರಿಹಾರವನ್ನು ಕೊಡುವಂತದ್ದು ಅರಣ್ಯ ಇಲಾಖೆಯವರು. ಇದೆಲ್ಲ ಜವಾಬ್ದಾರಿಯು ಅರಣ್ಯ ಇಲಾಖೆಯವರು. ಆದ್ದರಿಂದ ನಮ್ಮಿಂದ ಅದನ್ನು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅರಣ್ಯದಲ್ಲಿ ಆನೆಗಳು ಇರೋದು ಸಹಜ. ಆದರೆ ಕೃಷಿ ಭೂಮಿಯಲ್ಲಿ ಬಂದು ಆನೆ ಬಂದು ಇದ್ದಂತ ಫಸಲನ್ನು ಲೂಟಿ ಮಾಡಿ ಜನರಿಗೆ ತೊಂದರೆ ಕೊಟ್ಟು ಜನರನ್ನು ಸಾಯಿಸುವಂತ ಪರಿಸ್ಥಿತಿ ಆನೆಗಳು ಮಾಡ್ತಾ ಇದೆ. ಇದು ಯಾರ ಕಾರಣ? ಇದು ಆನೆದು ಕಾರಣ ಅಲ್ಲ. ಇದು ಇಲಾಖೆಯವರ ಕಾರಣ. ಅಕಸ್ಮಾತ್ ಆನೆ ಸತ್ತೋದ್ರೆ ಅದು ಯಾವ ಜಾಗದಲ್ಲಿ ಬಂದು ಸಾಯಿತು, ಆ ಜಾಗದ ಯಜಮಾನನನ್ನ ಮತ್ತೆ ಒಂದು ವಿಚಾರಿಸ್ತಾರೆ, ಅವನ ತಗೊಂಡು ಕೂಡಾಕ್ತಾರೆ. ಯಾಕೆ ಇದು ಮಾಡ್ಬೇಕಾಗಿದ್ದು? ಇವ್ರನ್ನ ಮೇಲಾಧಿಕಾರಿಗಳು ಕೇಳ್ತಾರೆ, ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ. ಸಂಘದ ಅಧ್ಯಕ್ಷ ಕ್ಲೈವ್ ಪಂದಪ್ಪ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪದಾಧಿಕಾರಿಗಳಾದ ಚಂದ್ರಶೇಖರ್ ಹೇರೂರು, ಅರುಣ್ ಚೆಂಗಪ್ಪ, ದಾಸಂಡ ರಮೇಶ್ ಚೆಂಗಪ್ಪ, ಕುಂಜಲಿನ ಮಂಜುನಾಥ್, ಕಂಬಿಬಾಣೆ ಜವಾಹರ್, ಶಾಶ್ವತ್ ಅಂದಗೋವೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕಾಡಾನೆ ಹಾವಳಿ ನಿಯಂತ್ರಿಸುವಲ್ಲಿ ಅರಣ್ಯ ಇಲಾಖೆ ಮತ್ತು ಸರ್ಕಾರ ವಿಫಲಗೊಂಡಿದ್ದು, ಕಳೆದ 8 ತಿಂಗಳ ಅವಧಿಯಲ್ಲಿ 8 ಸಾವಾಗಿದ್ದು, ಅರಣ್ಯ ಇಲಾಖೆ ಮೃತರ ಕುಟುಂಬಕ್ಕೆ ಹಣ ಕೊಟ್ಟು ಬಾಯಿ ಮುಚ್ಚಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಆಗಸ್ಟ್ 31ರಂದು ಬಂದ್ ನಡೆಸಿ ಪ್ರತಿಭಟನೆ ನಡೆಸಲು ಸಂಘ ಸಂಸ್ಥೆಗಳು ತೀರ್ಮಾನಿಸಿವೆ. ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ರೈತ ಕಾರ್ಮಿಕ ಸಂಘಟನೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸರ್ಕಾರ ಮತ್ತು ಅರಣ್ಯ ಇಲಾಖೆ ಬೇಜವಾಬ್ದಾರಿತನದ ಅವಲೋಕನ ನಡೆಸಿದರು. ರೈತ ಸಂಘದ ಅಮ್ಮತ್ತಿ ಹೋಬಳಿ ಅಧ್ಯಕ್ಷ ಚೇನಂಡ ಅಜಿತ್ ಪೂಣಚ್ಚ ಮಾತನಾಡಿ, ಕೊಡಗಿನಲ್ಲಿ ಕಳೆದೊಂದು ವರ್ಷದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದು, ಉನ್ನತ ಅಧಿಕಾರಿಗಳ ಸ್ಪಂದನೆ ಶೂನ್ಯವಾಗಿದೆ. ನಮ್ಮ ಉಳಿವಿಗಾಗಿ ರಾಜಕೀಯ ರಹಿತ ಹೋರಾಟ ಅವಶ್ಯಕವಾಗಿದೆ ಎಂದರು. ನಮ್ಮ ಮನೆ ಹತ್ತಿರನೇ ಯಾರು ಬಂದು ಬಿಟ್ಟಿದ್ದಾರೆ. ನಾನು ಸಾಯಂಕಾಲ 5 ಗಂಟೆಗೆ ಮೀಟಿಂಗ್ ಬಂದಿದ್ದರು, ಅವರು ಕಾಣ್ತಾ ಇದೆ. ನಾಳೆ ಕಂಡ್ರೆ ಅವ್ರು ಏನಾದ್ರು ಗೊತ್ತಾ,
ಅದು ಆನೆ ಬರುವುದು ನಾನು ಬೇಗ ಹೋಗಬೇಕು ಅದಕ್ಕೆ ನಾವು ಸ್ವಲ್ಪ ಮಾಡಿ ನಮಗೆ ಒಂದು ಹೋರಾಟ ವ್ಯಕ್ತವಾದಂಥ ಹೋರಾಟಕ್ಕೆ ನಾವೆಲ್ಲ ಸೇರಿ ಇಳಿಬೇಕು ಅಂತ ಮಾತ್ರ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಎರಡು ಕೇಸ್ ಫೈಲ್ ಮಾಡಿದ್ದೀವಿ. ಆ ಕೇಸು ಫೈಲ್ ಆಯಿತು, ಅವರ ಮೇಲೆ FIR ಆಯಿತು. FIR ಆದಮೇಲೆ IFS ಆಫೀಸರ್ ಅಂತ ಕ್ಯಾಡರ್ ಇದ್ದಾರೆ. ನಮ್ಮ ಎಲ್ಲ ಜಿಲ್ಲೆಯ ಅಧಿಕಾರಿಗಳು IFS ಕ್ಯಾಡರ್, ಜಿಲ್ಲಾ ಅರಣ್ಯ ಅಧಿಕಾರಿಗಳು ಎಲ್ಲ IFS ಕ್ಯಾಡರ್ ಅವರು. ಹೇಗೆ IAS ಅಡ್ಮಿನಿಸ್ಟ್ರೇಷನ್ ಬರುತ್ತೋ, ಪೊಲೀಸಲ್ಲಿ ಹೇಗೆ IPS ಬರುತ್ತೋ ಅದನ್ನೇ IFS ಅಂತ ಒಂದು. ಆ ಅಸೋಸಿಯೇಷನಲ್ಲಿ 3 ತಿಂಗಳು ಅವರು ಸತತವಾಗಿ ಹೈಕೋರ್ಟಲ್ಲಿ ಅದನ್ನು ಬಿಂಬಿಸಿ, ಅಂದರೆ ಅವ್ರದ್ದು ತಪ್ಪಿಲ್ಲ. ಕೊಡಗಿನಾದ್ಯಂತ ಏನು ವನ್ಯಪ್ರಾಣಿಗಳ ಹಾವಳಿ ಏನು ಕೈ ಮೀರಿ ಹೋಗ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿರ್ಬೋದು. ಆದರೆ ಇವತ್ತು ನಮ್ಮ ಕಾರ್ಮಿಕ ಸಂಘಟನೆ ಹಾಗೂ ಇಲ್ಲಿ ಸಿದ್ದಾಪುರ ಭಾಗದ ಎಲ್ಲ ವಿವಿಧ ಸಂಘಟನೆಗಳ ನಾಯಕರುಗಳು ಇವತ್ತು ಸಿದ್ದಾಪುರದ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಸೇರಿ ಏನು ಈ ಆನೆ ಹಾಗೂ ಮಾನವ ಸಂಘರ್ಷದ ಒಂದು ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಇದೇ ತಿಂಗಳು 31ನೇ ತಾರೀಕು ಏನು ಸಿದ್ದಾಪುರದ ಸುತ್ತಮುತ್ತದ ಪಟ್ಟಣ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳ ಒಂದು ಪಟ್ಟಣಗಳನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಈಗಾದರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ರೈತರನ್ನ ಹಾಗೂ ರೈತ ಕಾರ್ಮಿಕರನ್ನು ಉಳಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಕೇಳುವ ಒಂದು ನಿಟ್ಟಿನಲ್ಲಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಅದಕ್ಕೆ ಎಲ್ಲರೂ ರೈತರು ಹಾಗೂ ಸಾರ್ವಜನಿಕ ಬಂಧುಗಳು ಹಾಗೂ ಇತರ ಎಲ್ಲ ಭಾಗದ ಜನರುಗಳು ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಅರಣ್ಯ ಇಲಾಖೆ RRT ಸಿಬ್ಬಂದಿ ಹೆಸರಲ್ಲಿ ಗುತ್ತಿಗೆ ಆಧಾರದಲ್ಲಿ ಯಾವುದೇ ಸೂಕ್ತ ತರಬೇತಿ ನೀಡದೆ ಯುವಕರ ತಂಡದೊಂದಿಗೆ ಆನೆ ಓಡಿಸುವ ನಾಟಕ ಮಾಡ್ತಾ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದೆ ಎಂದು ಕಾರ್ಮಿಕ ಮುಖಂಡ ಮಹದೇವ್ ಆರೋಪಿಸಿದರು. ಅಂಗಾಂಗಗಳನ್ನು ಕಳ್ಕೊಳ್ತಾ ಇರತಕ್ಕಂಥದ್ದು ಮಾತ್ರ ಅಲ್ಲ, ಇಡೀ ಕೃಷಿಯನ್ನು ನಿರಂತರವಾಗಿರ್ತಕ್ಕಂಥ ನಷ್ಟಕ್ಕೆ ಇವತ್ತು ಕಾಡು ಪ್ರಾಣಿಗಳ ದಾಳಿ ವಿಪರೀತವಾಗಿ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಬಹುಶಃ ರಾತ್ರಿನಲ್ಲಿ ಆನೆಯ ದಾಳಿ ಇತ್ತು, ಇವತ್ತು ಹಾಡ ಹಗಲಿನ ಒಳಗಡೆ ದಾಳಿ ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ನಾವು ನೋಡಿದ್ವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಡೆದಿರತಕ್ಕಂಥ ಹಲವಾರು ಸಾವು, ಇವತ್ತು ಕಳೆದ ವಾರದ ಒಳಗಡೆ ನಾವು ನೋಡಿದ್ದೀವಿ ಅಮ್ಮತ್ತಿ ಒಂಟೆಂಗಡಿನಲ್ಲಿ ಆದಿವಾಸಿ ಅಣ್ಣಪ್ಪ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಆನೆ ಸಾಯಿಸಿದ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತಪ್ಪಾಗಿರತಕ್ಕಂಥ ರೀತಿಯ ಅರಣ್ಯ ನೀತಿಯ ಭಾಗವಾಗಿ ಬಹುಶಃ ಕೊಡಗು ಜಿಲ್ಲೆಯ ಒಳಗಡೆ ನಿರಂತರವಾಗಿರತಕ್ಕಂಥ ರೀತಿಯಲ್ಲಿ ರೈತರು, ಕಾರ್ಮಿಕರು, ಸಾಮಾನ್ಯ ಜನ ಕಾಡು ಪ್ರಾಣಿಗಳ ದಾಳಿಯಿಂದ ಪ್ರಾಣವನ್ನು ಕಳ್ಕೊಳ್ತಾ ಇರತಕ್ಕಂಥದ್ದು, ಅಂಗಾಂಗಗಳನ್ನು ಕಳ್ಕೊಳ್ತಾ ಇರತಕ್ಕಂಥದ್ದು. ಈ ಜಿಲ್ಲೆಯ ಕೃಷಿಕರ ಇಡೀ ಸಂಪಾದನೆಯ ಕೃಷಿ ಸಂಪೂರ್ಣವಾಗಿ ನಾಶವಾಗ್ತಾ ಇರತಕ್ಕಂಥ ಈ ಸಂದರ್ಭದ ಒಳಗಡೆ ಸರ್ಕಾರದ ಮುಂದೆ ಒಂದು ಎಚ್ಚರಿಕೆಯಾಗಿ ಮುಂದಿನ ದಿನಗಳಲ್ಲಿ ಈ ಸಾವುಗಳು ಸಂಭವಿಸಬಾರದು ಅಂತೇಳಿ ಸರ್ಕಾರ ಒಂದು ವೈಜ್ಞಾನಿಕವಾಗಿರತಕ್ಕಂಥ ರೀತಿಯ ಅರಣ್ಯ ನೀತಿಯನ್ನು ಜಾರಿಗೆ ಮಾಡಬೇಕು. ಇವತ್ತು ತೋಟದಿಂದ ತೋಟಕ್ಕೆ ಆನೆಯನ್ನು ಓಡಿಸುವುದರ ಮುಖಾಂತರ ಸರ್ಕಾರ ಹಣವನ್ನು ಪೋಲು ಮಾಡುವುದರ ಮುಖಾಂತರ ಭ್ರಷ್ಟಾಚಾರ ಮಾಡತಕ್ಕಂಥದ್ದನ್ನು ತಡಿಬೇಕು. ಸರಿಯಾದ ರೀತಿಯಲ್ಲಿ ಸರ್ಕಾರ ಅರಣ್ಯದ ಹೆಸರಿನಲ್ಲಿ ಬರ್ತಾ ಇರತಕ್ಕಂಥ ಹಣವನ್ನು ಉತ್ತಮ ರೀತಿಯಲ್ಲಿ ಬಳಸಬೇಕು, ಆ ಭ್ರಷ್ಟಾಚಾರವನ್ನು ತಡಿಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ತೋಟದಿಂದ ತೋಟಕ್ಕೆ ಆನೆ ಓಡಿಸತಕ್ಕಂಥ ನಿಲ್ಲಬೇಕು. ಪರ್ಮನೆಂಟ್ ಆಗಿರತಕ್ಕಂಥ ರೀತಿಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ಏನು 240 ಆನೆಗಳು ತೋಟಗಳಲ್ಲಿ ತನ್ನ ಇಡೀ ಸಂಸಾರವನ್ನು ನಡೆಸ್ತಾ ಇರತಕ್ಕಂಥ ಆನೆಗಳನ್ನು ಪರ್ಮನೆಂಟಾಗಿ ಅರಣ್ಯ ಇಲಾಖೆ ಒಳಗಡೆ ತಗೊಂಡು ಹೋಗಬೇಕು ಅಥವಾ ಹಿಡಿಬೇಕು. ಯಾವುದೇ ರೀತಿಯಲ್ಲಿ ಮತ್ತೆ ಅದು ನಾಡಿಗೆ ಬಂದು ಇಲ್ಲಿರತಕ್ಕಂಥ ಜನರಿಗೆ ದ್ರೋಹ ಮಾಡಬಾರ್ದು ಅನ್ನತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ. ಈ ಅರಣ್ಯದ ಒಳಗಡೆ ಈ ರೀತಿಯ ಪ್ರಾಣಿಗಳಿಂದ ಸಾವು ಸಂಭವಿಸ್ತಾ ಇದ್ದರೂ ಕೂಡ ಇವತ್ತಿನ ಏನು CCF ಏನಿದ್ದಾರೆ, CCF ಸರಿಯಾದ ರೀತಿಯಲ್ಲಿರ್ತಕ್ಕಂಥ ಒಂದು ಕ್ರಮವನ್ನು ತಗೊಳ್ತಾ ಇಲ್ಲ ಅಂತಕ್ಕಂಥ ಬೇಜವಾಬ್ದಾರಿಯಾಗಿರ್ತಕ್ಕಂಥ ಒಬ್ಬ ಅಧಿಕಾರಿ. ಇಂಥ ಅಧಿಕಾರಿಗಳನ್ನು ಬದಲಾಯಿಸಿ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಉತ್ತಮ ರೀತಿಯ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಅನ್ನತಕ್ಕಂಥ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟು ನಾವು ಇದೇ ಆಗಸ್ಟ್ 31ನೇ ತಾರೀಕು ಇವತ್ತು ಸಿದ್ದಾಪುರ ಪ್ರದೇಶ, ಅದು ಪಾಲಿ ಬೆಟ್ಟ ಇರ್ಬೋದು, ಬಜಗೊಲ್ಲಿ ಇರ್ಬೋದು, ಸಿದ್ದಾಪುರ, ನೆಲ್ಲೂದಿಕೇರಿ, ಅಮ್ಮತ್ತಿ ಅಂತಹ ಪ್ರದೇಶಗಳನ್ನು, ಮಾಲಂದಾರಿ ಈ ಪ್ರದೇಶಗಳನ್ನು ಬಂದ್ ಮಾಡುವುದರ ಮುಖಾಂತರ 10 ಗಂಟೆಯಿಂದ 3 ಗಂಟೆಯವರೆಗೆ
ಬಂದ್ ಮಾಡುವುದರ ಮುಖಾಂತರ ಹೋರಾಟವನ್ನು ರೂಪಿಸ್ತಾ ಇದ್ದೇವೆ. ಆ ಹೋರಾಟದ ಸಂದರ್ಭದ ಒಳಗಡೆ ಸಂಬಂಧಪಟ್ಟಿರತಕ್ಕಂತಹ ಅರಣ್ಯ ಇಲಾಖಾ ಎಲ್ಲ ಹಿರಿಯ ಅಧಿಕಾರಿಗಳು ನಮ್ಮ ಹೋರಾಟಗಾರರ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಬರಬೇಕು. ಜೊತೆಯಲ್ಲಿ ಈ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿ MP ಗಳಿರ್ಬೋದು, MLAಗಳಿರ್ಬೋದು, ಅವರುಗಳು ಕೂಡ ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಇದೆ. ಆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಹೋರಾಟದ ರೂಪುರೇಷೆ ಬೇರೆ ಆಗ್ತದೆ ಅನ್ನತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾವು ಬಯಸ್ತೀವಿ. ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ನೆಲ್ಲಿಕಲ್, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸುಜಯ್ ಬೋಪಯ್ಯ, ಕಾರ್ಮಿಕ ಮುಖಂಡ ಭರತ್, ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಐಟೆಕ್ ಉಪಾಧ್ಯಕ್ಷ ಮಣಿ, CITUನ ರಮೇಶ್, ND ಕುಟ್ಟಪ್ಪನ್, AC ಸಾಬು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಕ್ಕಳಿಗೆ ಪ್ರಾಯೋಗಿಕವಾಗಿ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಒದಗಿಸುವ ಮೂಲಕ ಅವರಲ್ಲಿ ಕೃಷಿ ಸಂಸ್ಕೃತಿಯತ್ತ ಒಲವು ಮೂಡಿಸುವುದು ಸೇರಿದಂತೆ ಸಮಾಜದ ಬದಲಾವಣೆಗೆ ಮಹತ್ವದ ಕೊಡುಗೆಯನ್ನು ನೀಡಿದ ಸಾಧಕ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸುವ ಗದ್ದೆಹಳ್ಳ ಗದ್ದೆ ಆಟ ಎನ್ನುವ ವಿಶಿಷ್ಟ ಕಾರ್ಯಕ್ರಮ ಆಗಸ್ಟ್ 22ರಂದು ಗದ್ದೆಹಳ್ಳ ಗ್ರಾಮದಲ್ಲಿ ನಡೆಯಲಿದೆ. ಓಮ್ಸ್ ಸಂಸ್ಥೆಯ ಪ್ರಮುಖರು ಹಾಗೂ ಕಾರ್ಯಕ್ರಮದ ರೂವಾರಿಗಳಾದ ಸನ್ಮಾನ್ ಮಾಧವ್ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳಿಂದ ನಾವೆಲ್ಲರೂ ದೂರ ಸರಿತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಅನ್ನ ನೀಡುವ ಕೃಷಿಯತ್ತ ಯುವ ಸಮೂಹದಲ್ಲಿ ಆಸಕ್ತಿ ಮೂಡಿಸುವ ನಿಟ್ಟಿನ ಈ ಒಂದು ದಿನದ ಕಾರ್ಯಕ್ರಮವನ್ನು ಸಂಸ್ಥೆ ಏರ್ಪಡಿಸಿದೆ ಎಂದರು. ಸಾಧಕ ಮಹಿಳೆಯರಿಗೆ ಈ ಸಂದರ್ಭ ಸನ್ಮಾನವನ್ನು ಮಾಡಲಾಗುತ್ತೆ ಅಂತ ಸಂಸ್ಥೆಯ ಪ್ರಮುಖರಾದ ತ್ರಿಶಾಲ್ ಸನ್ಮಾನ್ ಅವರು ಹೇಳಿದರು. ಗೋಷ್ಠಿಯಲ್ಲಿ ಓಮ್ಸ್ ಸಂಸ್ಥೆಯ ಪಾರ್ಥ ಭೀಮಯ್ಯ ಹೊಸ್ಕೇರಿ, ಸುಂಟಿಕೊಪ್ಪದ ಪವಿತ್ರ ಕಂಬಿಬಾಣೆಯ ಪ್ರದೇಶ್ ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ CITU ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೊಡಗು ಜಿಲ್ಲಾ ಘಟಕ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಸಂಘದ ಜಿಲ್ಲಾಧ್ಯಕ್ಷ PR ಭರತ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಗ್ರಾಮ ಪಂಚಾಯಿತಿ ನೌಕರರು ಕಳೆದ 7-8 ವರ್ಷಗಳಿಂದ ವೇತನ ಪರಿಷ್ಕರಣೆಯಾಗದೇ ಇರುವುದರಿಂದ ಇಂದಿನ ಬೆಲೆ ಏರಿಕೆ ದಿನಗಳಲ್ಲಿ ಜೀವನ ನಡೆಸುವುದು ಕಷ್ಟವಾಗಿದೆ. ಈಗ ನೀಡ್ತಾ ಇರುವ ವೇತನ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಾಕಾಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. PR ಭರತ್ ಅವರು ಮಾತನಾಡಿ, ಸರ್ಕಾರ ದುಡಿಯುವ ವರ್ಗಕ್ಕೆ ಸಹಾಯ ಮಾಡಬೇಕು. ಬೆಲೆ ಏರಿಕೆಗೆ ಅನುಗುಣವಾಗಿ ಮೇ 22, 2026ರಂದು ಹೊರಡಿಸಿರುವ ಆದೇಶದನ್ವಯ ವೇತನ ಬಿಡುಗಡೆ ಮಾಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛಗಾರರಾಗಿ ಕೆಲಸ ನಿರ್ವಹಿಸ್ತಾ ಇರುವ ಸ್ವಚ್ಛ ವಾಹಿನಿ ಮಹಿಳಾ ವಾಹನ ಚಾಲಕಿಯರು ಮತ್ತು ಕಸಗುಡಿಸುವ ಮಹಿಳೆಯರು ಸುಮಾರು 1-2 ವರ್ಷಗಳಿಂದ ವೇತನವಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಈ ನೌಕರರಿಂದ ಸರ್ಕಾರ ಸಂಜೀವಿನಿ ಒಕ್ಕೂಟದಿಂದ ಬೇರ್ಪಡಿಸಿ ಪಂಚಾಯಿತಿ ಮೂಲಕ ವೇತನ ನೀಡಬೇಕೆಂದು ಒತ್ತಾಯಿಸಿದರು. ಕಾವೇರಿ ಕ್ಷೇತ್ರದ ಭಾಗಮಂಡಲ ಬಳ್ಳಾಡ್ಕ ಅಪ್ಪಾಜಿ ಹಾಗೂ ಅನು ಅವರಿಗೆ ಸೇರಿದ ಗದ್ದೆಯಲ್ಲಿ ಆಗಸ್ಟ್ 22ರಂದು 34ನೇ ವರ್ಷದ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಲಿದೆ ಎಂದು ಕೊಡಗು ಜಿಲ್ಲಾ ಯುವ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷ KK ಸುಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕ್ರೀಡಾಕೂಟದ ಬಗ್ಗೆ ಮಾಹಿತಿ ನೀಡಿದ ಅವರು, ಭಾಗಮಂಡಲದಲ್ಲಿ 2ನೇ ಬಾರಿಗೆ ಜಿಲ್ಲಾ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಅಯ್ಯಂಗೇರಿಯ ಶ್ರೀಕೃಷ್ಣ ಯುವಕ ಸಂಘದ ಸಹಕಾರದೊಂದಿಗೆ ಕೊಡಗು ಜಿಲ್ಲಾ ಪಂಚಾಯತ್, ಮಡಿಕೇರಿ ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಡಿಕೇರಿ ವಿರಾಜಪೇಟೆ, ಸೋಮವಾರಪೇಟೆ ತಾಲೂಕು ಯುವ ಒಕ್ಕೂಟಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಮಾಡ್ತಾ ಇರುವುದಾಗಿ ಮಾಹಿತಿಯನ್ನು ನೀಡಿದರು. ರಾಜ್ಯಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಪುರುಷರು ಮತ್ತು ಮಹಿಳೆಯರ ವಿಭಾಗದ ಹಗ್ಗಜಗ್ಗಾಟ, ಸಾರ್ವಜನಿಕ ಪುರುಷರ ವಿಭಾಗದ ವಾಲಿಬಾಲ್, ಸಾರ್ವಜನಿಕ ಮಹಿಳೆಯರ ವಿಭಾಗದ ಥ್ರೋಬಾಲ್ ಹಾಗೂ ವಿವಿಧ ವಿಭಾಗಗಳಲ್ಲಿ ಓಟದ ಸ್ಪರ್ಧೆಗಳು ನಡೆಯಲಿವೆ. ಬೆಳಗ್ಗೆ 11 ಗಂಟೆಗೆ ಓಟದ ಸ್ಪರ್ಧೆಗಳು ಆರಂಭವಾಗಲಿದ್ದು, ಇದಕ್ಕೂ ಮುನ್ನ ಬೆಳಗ್ಗೆ 9ರಿಂದ ಹಗ್ಗಜಗ್ಗಾಟ ಸೇರಿದಂತೆ ಇತರ ಸ್ಪರ್ಧೆಗಳು ನಡೆಯಲಿರುವುದಾಗಿ ಮಾಹಿತಿಯನ್ನು ನೀಡಿದರು. ಮಡಿಕೇರಿ ತಾಲೂಕು ಯುವ ಒಕ್ಕೂಟದ ಅಧ್ಯಕ್ಷ ಬಾಳಾಡಿ ದಿಲೀಪ್ ಕುಮಾರ್ ಮಾತನಾಡಿ, ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಆಗಸ್ಟ್ 22ರಂದು ಬೆಳಗ್ಗೆ 9 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ನರೇಂದ್ರ ಸ್ವಾಮಿ ಅವರು ಚಾಲನೆ ನೀಡಲಿದ್ದು, ಅಧ್ಯಕ್ಷತೆಯಿಂದ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ MLC MP ಸುಜಾ ಕುಶಾಲಪ್ಪ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಸಮಾರಂಭ ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಾಸಕ S ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಶ್ರೀರಂಗ ಕನ್ವೆನ್ಷನ್ ಹಾಲ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ MN ಫಿಟ್ನೆಸ್ ಪ್ರಸ್ತುತಪಡಿಸಿದ ಮಿಸ್ಟರ್ ಕರ್ನಾಟಕ ಸ್ಟಾರ್ 2026 ರಾಜ್ಯ ಮಟ್ಟದ ಮುಕ್ತ ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ವಿರಾಜಪೇಟೆಯ ಯುವ ಉದಯೋನ್ಮುಖ ಕ್ರೀಡಾಪಟು VM ಪ್ರಜ್ವಲ್ ಅದ್ಭುತ ಸಾಧನೆ ಮಾಡುವ ಮೂಲಕ ಕಾವೇರಿ ನಾಡಿಗೆ ಹೆಮ್ಮೆ ತಂದಿದ್ದಾರೆ.
ಸ್ಟೈರಾಯ್ಡ್ ಮುಕ್ತವಾಗಿ ನೈಸರ್ಗಿಕ ಶರೀರ ಸೌಷ್ಠವವನ್ನು ಪ್ರದರ್ಶನ ಮಾಡಿ ವಿಎಂ ಪ್ರಜ್ವಲ್ ಅವಳಿ ಪದಕವನ್ನು ಪಡ್ಕೊಂಡಿದ್ದಾರೆ. ಸ್ಥಳೀಯ ಸಂತ ಅನ್ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯಾಗಿರುವ ಪ್ರಜ್ವಲ್ ಯಾವುದೇ ಅಪಾಯಕಾರಿ ಸ್ಟೈರಾಯ್ಡ್ ಅಥವಾ ಕೃತಕ ಪದಾರ್ಥಗಳನ್ನು ಬಳಸದೆ ಸಂಪೂರ್ಣ ನೈಸರ್ಗಿಕ ಆಹಾರ ಕ್ರಮ, ಕಟ್ಟುನಿಟ್ಟಿನ ಶಿಸ್ತು ಮತ್ತು ನಿರಂತರ ಕಠಿಣ ಶ್ರಮದ ಮೂಲಕವೇ ಶರೀರ ದಾರ್ಢ್ಯತೆಯನ್ನು ಗಳಿಸಿ ಸ್ಪರ್ಧೆಯಲ್ಲಿ ಕಣಕ್ಕಿಳಿದಿದ್ರು. ಪ್ರಜ್ವಲ್ ಗಾಂಧಿನಗರ ನಿವಾಸಿ, ವಿರಾಜಪೇಟೆಯ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ PA ಮಂಜುನಾಥ್ ಹಾಗೂ ಸಂತ ಅನ್ನಮ್ಮ ಕಾಲೇಜಿನ ಉಪನ್ಯಾಸಕಿ ಅಶ್ವಿನಿ ಅವರ ಪುತ್ರ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಳಗ ಸೋಮರಪೇಟೆ ತಾಲೂಕು ಘಟಕದ ವತಿಯಿಂದ ಕೂಡಿಗೆಯ ಶಕ್ತಿ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಅನ್ನದಾನ ಮಾಡುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭ ತಾಲೂಕು ಅಧ್ಯಕ್ಷ ಸಂತೋಷ್, ಯುವ ಘಟಕದ ಅಧ್ಯಕ್ಷ ವೆಂಕಟೇಶ್, ಮಹಿಳಾ ಘಟಕದ ಅಧ್ಯಕ್ಷೆ ಆಶಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕರ್ನಾಟಕದ ರಕ್ಷಣಾ ವೇದಿಕೆಯ ನಮ್ಮ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಸುಸ್ವಾಗತವನ್ನು ಬಯಸ್ತಿದ್ದೀನಿ. ನಾವು ಇಲ್ಲಿಗೆ ಬಂದಿರೋದು ಇವತ್ತಿನ 80ನೇ ವರ್ಷದ ಸ್ವಾತಂತ್ರ್ಯ ದಿನದಿಂದ ಬಂದು ನಾವು ಇಲ್ಲಿ ಅನ್ನದಾನವನ್ನು ನಮ್ಮ ವೃದ್ಧಾಶ್ರಮಕ್ಕೆ ನಿರ್ವಹಿಸ್ತಿದ್ವಿ. ಅದಕ್ಕೋಸ್ಕರ ನಾಪಕ್ಲು ಹೋಬಳಿ ವ್ಯಾಪ್ತಿಯ ವಿವಿಧ ದೇವಾಲಯಗಳಲ್ಲಿ ನಾಗರ ಪಂಚಮಿಯಿಂದ ಸೋಮವಾರ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಕಕ್ಕಬೆಯ್ಯ ಪಾಡಿ ಇಗ್ಗುತಪ್ಪ ದೇವಾಲಯದಲ್ಲಿ, ಪಾಲೂರಿನ ಮಹಾಲಿಂಗೇಶ್ವರ ದೇವಾಲಯದಲ್ಲಿ, ಬಲ್ಲಮೌಟಿ ಗ್ರಾಮದ ಭಗವತಿ ದೇವಾಲಯದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅರ್ಚಕರು ಕೈಗೊಂಡರು. ದೇವಾಲಯಗಳ ನಾಗನಕಟ್ಟೆಯಲ್ಲಿ ಕ್ಷೀರಾಭಿಷೇಕ, ಎಳನೀರು ಅಭಿಷೇಕಗಳನ್ನು ಕೈಗೊಳ್ಳಲಾಯಿತು. ನಾಗನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿದವು. ಪಾಲೂರು ಗ್ರಾಮದಲ್ಲಿ ಅರ್ಚಕ ದೇವಿ ಪ್ರಸಾದ್ ನಾಗರ ಪಂಚಮಿ ಪ್ರಯುಕ್ತ ಎಳನೀರು ಅಭಿಷೇಕ, ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ವಿರಾಜಪೇಟೆ ಸಮೀಪದ ಅರಮೇರಿ ಗ್ರಾಮದ SMS ವಿದ್ಯಾಸಂಸ್ಥೆಯಲ್ಲಿ ಶಾಂತಮಲ್ಲ ಸ್ವಾಮಿಗಳ 29ನೇ ಗುರುಸ್ಮರಣೆ ಮತ್ತು ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮವನ್ನು SMS ವಿದ್ಯಾಪೀಠದಲ್ಲಿ ನಡೆಸಲಾಯಿತು. ಅಧ್ಯಕ್ಷತೆಯಿಂದ ಅರಮೇರಿ ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಗಳು ವಹಿಸಿದ್ರು. 29ನೇ ಗುರುಸ್ಮರಣೆ ಕಾರ್ಯಕ್ರಮ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಸ್ವಾಗತವನ್ನು ಸಂಸ್ಥೆಯ ಪ್ರಾಂಶುಪಾಲರಾದ ಕುಸುಮ್ ಟೀಟ್ ಅವರು ನಿರ್ವಹಿಸಿದರು. ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಲಾ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಈ ಸಂದರ್ಭ ವಿದ್ಯಾರ್ಥಿಗಳ ಪೋಷಕರು ಕೂಡ ಪಾಲ್ಗೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತೊರೆನೂರು ಮಠದ ಮಲ್ಲೇಶ್ವರ ಸ್ವಾಮೀಜಿಗಳು ಮಾತನಾಡಿ, ಅನ್ನದಾನಕ್ಕಿಂತ ಮಿಗಿಲಾಗಿದ್ದು ವಿದ್ಯಾದಾನ ಎಂದರು. ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆಯುವುದರ ಜೊತೆಗೆ ಪ್ರಸ್ತುತ ಸಮಾಜದಲ್ಲಿ ಬದುಕನ್ನು ಹೇಗೆ ನಡೆಸಬೇಕೆಂದು ಸವಿಸ್ತಾರವಾಗಿ ವಿವರಿಸಿದರು.
ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಿಗೆ. ನಮ್ಮೆಲ್ಲರಿಗೆ ತನ್ನೊಡಲಿನಲ್ಲಿ ಆಶ್ರಯವನ್ನು, ಬದುಕನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ನಿನ್ನ ಬದುಕನ್ನ ಹಸನಗೊಳಿಸಬೇಕು, ನಿನಗೆ ವಿದ್ಯಾಭ್ಯಾಸ ಕೊಡಿಸಬೇಕು, ಸಮಾಜದಲ್ಲೊಬ್ಬ ಸಜ್ಜನ ಮಗನನ್ನಾಗಿ ಮಾಡಬೇಕು, ನನ್ನ ಇಡೀ ಸಮಾಜ ನನ್ನ ಮಗನನ್ನ ನೋಡಿ ಚಪ್ಪಾಳೆ ತಟ್ಟಬೇಕು ಅಂತ ಆಸೆ ಪಟ್ಟಂತ ತಂದೆ ತಾಯಿಗಳ ಕನಸಿಗೆ ಬೆಂಕಿ ಇಟ್ಟು ಕೇವಲ 2-3 ತಿಂಗಳ ಹಿಂದೆ ಪ್ರೀತಿ ಮಾಡದಂತ ಹುಡುಗಿಗೋಸ್ಕರ ನೀನು ನೇಣ ಹಾಕೊಳ್ತೀಯ ಅಂದ್ರೆ, ಹಿರಿಯರನ್ನ ನೆನಪು ಮಾಡಿಕೊಂಡು ಅವರ ಹೆಸರಿನಲ್ಲಿ ಕೆಲವರು ಹಳ್ಳಿ ಭಾಷೆಗಳಲ್ಲಿ ಅನ್ನ ಹಾಕೋದು ಅಂತಾರೆ, ಇನ್ ಕೆಲವರು ಎಡೆ ಇಡೋದು ಅಂತಾರೆ, ಇನ್ ಕೆಲವರು ವರ್ಷದ ಆರಾಧನೆ ಅಂತಾರೆ, ಇನ್ ಕೆಲವರು ಪುಣ್ಯ ಸಂಸ್ಮರಣೆ ಅಂತಾರೆ. ಹೀಗೆ ಅನೇಕ ರೀತಿಯ ಹೆಸರುಗಳಿಂದ ಕರೆದರೂ ಕೂಡ ಒಟ್ಟಾರೆಯಾಗಿ ಹಿರಿಯರ ಆತ್ಮ ಸಂತೃಪ್ತಿಯಾಗಿರಬೇಕು, ಅವರ ಆತ್ಮ ಸಂತೃಪ್ತಿಯಿಂದ ನಮ್ಮನ್ನ ಹರಸ್ತಾ ಇರಬೇಕು ಅನ್ನುವಂಥ ಕಾರಣದಿಂದಾಗಿ ಅವರನ್ನ ಸ್ಮರಣೆ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಹಿಂದೂ ಸನಾತನ ಪರಂಪರೆಯಲ್ಲಿ ನಿರಂತರವಾಗಿ ನಡೆಕೊಂಡು ಬಂದಿದೆ. ಹಾಗೆ ನಮ್ಮಲ್ಲೂ ಕೂಡ ಮಠಾಧಿಪತಿಗಳಲ್ಲಿ ಸರ್ವಸಂಗ ಪರಿತ್ಯಾಗಿಗಳಾಗಿದ್ದಂಥ ಸಮಾಜಕ್ಕೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ತಮ್ಮ ಇಡೀ ಜೀವಮಾನವನ್ನ ಜಗದ ಜನರ ಏಳಿಗೆಗಾಗಿ ಸವೆಸಿದಂತ ಪರಮ ಪೂಜ್ಯ ಸಂತರನ್ನ, ಮಹಾಂತರನ್ನ, ಮಹಾತ್ಮರುಗಳನ್ನ, ಶಿವಯೋಗಿಗಳನ್ನ ಸ್ಮರಣೆ ಮಾಡ್ತಕ್ಕಂಥದ್ದು, ನೆನಪು ಮಾಡ್ಕೊಳ್ತಕ್ಕಂಥದ್ದು. ಆತ್ಮಕ್ಕೆ ತೃಪ್ತಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಆದ್ರೆ ಅವರ ನೆನಪನ್ನ ಮಾಡಿಕೊಂಡು ಅವರ ನೆನಪಿನಲ್ಲಿ ಒಂದಿಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡತಕ್ಕಂಥದ್ದು ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ನಡೆದು ಬಂದಂತ ಒಂದು ಪದ್ಧತಿ. ಒಂದು ವೇಳೆ ನಮ್ಮ ಕಲ್ಪನೆಯ ಪ್ರಕಾರವಾಗಿ ಅವರ ಆತ್ಮ ತೃಪ್ತಿಗಾಗಿ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಅನ್ನೋದಾದ್ರೆ, ಕಣ್ಣಿಗೆ ಕಾಣದೆ ದೈಹಿಕವಾಗಿ ದೂರವಾಗಿರುವಂತ ಎಲ್ಲೋ ಒಂದು ಕಡೆ ನಿಂತು ನಮ್ಮನ್ನು ಅರಸ್ತಾ ಇರುವಂತ ಶಾಂತಮಲ್ಲ ಮಹಾಸ್ವಾಮಿಗಳವರ ಆತ್ಮ ಸಂಪೂರ್ಣವಾಗಿ ಸಂತೃಪ್ತಿಯಾಗಿದೆ ಅನ್ನುವಂತ ಮಾತನ್ನು ಬೇಕಾದ್ರೆ ಈ ಸಂದರ್ಭದಲ್ಲಿ ಅತ್ಯಂತ ವಿಶ್ವಾಸಾರ್ಹತೆಯಿಂದ ಹೇಳಬಹುದು. ಅರಮೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಮಾತನಾಡಿ, ನಮ್ಮ ವಿದ್ಯಾಸಂಸ್ಥೆಯು ಕಳೆದ 29 ವರ್ಷಗಳಿಂದ ಗುರುಸ್ಮರಣೆ ಕಾರ್ಯಕ್ರಮ ನಡೆಸ್ತಾ ಇದ್ದು, ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಯಶಸ್ಸಿಗೆ ಗುರು ಪ್ರಮುಖ ಕಾರಣವಾಗಿರುತ್ತೆ. ಕುವೆಂಪುರವರ ಮಾತಿನಂತೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂಬ ವಿಷಯದ ಬಗ್ಗೆ ಕೂಡ ಮನವರಿಕೆ ಮಾಡಿಕೊಟ್ರು. ಕೊಡವ ಪುಸ್ತಕ ಪತಾಯ ஒரு ಕಾರ್ಯಕ್ರಮ ಎಲ್ಲ ನಡ್ಕೊಂಡು ನಿಂಗೆ ಗೊತ್ತುಂಡು ಇಂಗಡ ಇನ್ಸ್ಟಿಟ್ಯೂಷನ್లో ಅದು ಮಾಡೋದು ಅಂತ ಅನಿಕೆ ಬಾಗಿ ಮಾಡೋಣ ಅಂತ ಅಣ್ಣ ಆಚೆ ಇದೇ ತಾರೀಕು ಮಾಡೋಣ ಒಂದು ಅಣ್ಣಿದ್ದಿಲ್ಲ ಎಕ್ಕಾಚಿನ ಮಾಡೋಣ ನೋಡೋಣ ಅಂತ ಅಣ್ಣಿದ್ದೆ ನಾನು. ಅಕ್ಕನಕ್ಕೆ ನಂಗಡ ಪ್ರಿನ್ಸಿಪಾಲ್ ಕೂಡ ತಕ್ಕ ರೇಖೆ ಅಣ್ಣಿಚ್ಚಲು ಇದು ಒಂದು ಆಸ್ಪೀಷಿಯಸ್ ಇದೆ. ಹಿಂದೆ ಆ ಕಾರ್ಯಕ್ರಮನ ನಂಗೆ ಮಾಡೋಣ ನಂಗಡ ಅಕಾಡೆಮಿಯ ಮೂಲಕ ಅಂತ ಬಹಳ ವ್ಯರ್ಥ ಸಂತೋಷದಿಂದ ಇಂದು ನಂಗೆ ನಗರ ಇನ್ಸ್ಟಿಟ್ಯೂಷನ್ಗೆ ಇಂಗಡ ಕೊಡವ ಸಾಹಿತ್ಯ ಅಕಾಡೆಮಿ ಇಂಗೆ ಕೊಡುತ್ತಾ ಈ ಪುಸ್ತಕ ಪತ್ತಾಯ ಅಂತ ಒಂದು ನಂಗೆ ಭಾರಿ ಪ್ರಾಂತನ ಮನಸ್ಸಿನ ಜಾನ ಸ್ವೀಕಾರ ಮಾಡಿದ್ದೆ. ಅಂಡ ಕೂಟಕ್ಕೆ ವಿಶೇಷವಾಯಿತು ಈಗಿನ ಮಕ್ಕಳಿಗೆ ಅಭ್ಯಾಸದ ಕೊರತೆ ಕಾಣ್ತಾ ಇದೆ. ಓದುವಂತ ಅಭ್ಯಾಸಗಳು ತುಂಬ ಕಡಿಮೆ ಇದೆ. 130 ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳನ್ನು ಹೊಂದಿರತಕ್ಕಂಥ ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ತಮ್ಮ ಜ್ಞಾನವನ್ನು ವೃದ್ಧಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಪ್ರತಿ ಸಲವೂ ಸಹ ನನ್ನ ಗುರುವಿನ ಬಗ್ಗೆ ಮಾತನಾಡಿಕೊಂಡೇ ಬಂದಿದ್ದೇವೆ. ಪೂಜ್ಯರು ಮಾತನಾಡ್ತಾ ಹೇಳಿದ್ರು, ಗುರು ಎಲ್ಲೋ ಇದ್ದಂತಹ ಒಂದು ಜೀವವನ್ನು ಭೂಮಿಗೆ ತಂದ್ರೆ ಭೂಮಿಯಿಂದ ಆಗಸ್ಟ್ ಎತ್ತರಕ್ಕೆ ಏರಿಸಿದಂತ ಒಂದು ಸದ್ಗುರು ಅನ್ನೋದನ್ನ ಅಲೆಕ್ಸಾಂಡರ್ ಹೇಳ್ತಾನೆ. ಮಾತನ್ನ ಪೂಜ್ಯ ಸ್ವಾಮೀಜಿಯವರು ನೆನಪು ಮಾಡಿಸ್ಕೊಟ್ರು. ಗುರುವಿನ ಮಹತ್ತರವಾಗಿರ್ತಕ್ಕಂಥ ಅಭಿಲಾಷೆ ಏನು ಅಂದ್ರೆ, ಯಾವುದೇ ಒಬ್ಬ ಶಿಷ್ಯ, ಒಬ್ಬ ವಿದ್ಯಾಗುರು ಇರಬಹುದು, ಒಬ್ಬ ಸದ್ಗುರು ಇರಬಹುದು, ಅಥವಾ ಯಾವುದೇ ಒಬ್ಬ ಗುರು ಅನ್ನುವಂತ ಭಾವನೆ ಬಂದಂತವನ ಮೂಲ ಅಭಿಲಾಷೆ ಏನಿರುತ್ತೆ ಅಂದ್ರೆ, ನನ್ನ ಶಿಷ್ಯ ನನ್ನನ್ನು ಮೀರಿಸಬೇಕು ಅನ್ನೋದು ಒಂದು ಆಶೆ ಇಟ್ಕೊಂಡಿರ್ತಾರೆ. ಇದೇ ಸಂದರ್ಭ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ 17ನೇ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿಕಂಡ ಸಿ ಮಹೇಶ್ ನಾಚಾಯ್ ಅವರು ಮಾತನಾಡಿ, ಪ್ರಸ್ತುತ ನಾವು ಇತಿಹಾಸವನ್ನು ತಿಳಿಯುವಂತಹ
ಹಲವಾರು ಗ್ರಂಥಗಳನ್ನು ಶಾಲೆಗೆ ನೀಡ್ತಾ ಇದ್ದು ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆಯಬೇಕೆಂದರು. ಮಸ್ತ ಕೂಟಕ್ಕೆ ನಂಗಡ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಎಲ್ಲ ಸದಸ್ಯಂಗ ಅಭಿಮಾನ್ಯ ಪಿಂಜ ಇಂದು ನಂಗಡ ಅಕಾಡೆಮಿರ ಪರವಾಯ್ತು ದುಡಿನ ತೋಟನ್ ಹೋಗಕ್ಕೆ ಬಂದಿಟ್ಟುಳ್ಳಂತ ಅಲ್ಲಪ್ಪಿರವಕ ಕರಳೆ ಮಂಡಿಕಿರವಕ ಕರಳೆ ಎಲ್ಲ ಸಾರ್ವಜನಿಕಗಳು 1994 ನಂಗಡ ಕರ್ನಾಟಕ ಸರ್ಕಾರ ಅಕ್ಕ ವೀರಪ್ಪ ಮೊಯ್ಲಿ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೆ ಈಗ ನಂಗಡದೆ ಮೇರೆಡಾಸಿ ನಾಣೆ ಈಗ ಅಕ್ಕ ವಿರೋಧ ಪಕ್ಷದ ನಾಯಕಗಳಾಗಿದ್ದ ಬೈಯಂಜ ಈಗ ಕಾನೂನು ಮಂತ್ರಿ ಆಚಿ ಆ ನೇರತ್ಲು ರಾಜ್ಯ ಸರ್ಕಾರ ಈ ಬಹು ಸಂಸ್ಕೃತಿ ಉಳ್ಳಂತ ಈ ಭಾರತ ದೇಶದ್ದು ಅದು ಗೊತ್ತನಕ್ಕೆ ಅಂಗಡ ಕರ್ನಾಟಕ ವಿಷಯ ಎಲ್ಲಾ ತರತರ ಜಾತಿ ಜನಾಂಗ ವರ್ಗ ಪಂಥಕರ ಇಂಜರ್ಡ್ ತರಾವರಿ ಅಂಗಡದೇ ಆದಂತ ಸಂಸ್ಕೃತಿ ಸಾಹಿತ್ಯದ ಈ ಮಣ್ಣರ ಸಂಸ್ಕೃತಿನ ಕೊಡಗು ಚಾನಲ್ ನ್ಯೂಸ್ ನೌಫಲ್ ಕಡಂಗ.